ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಇನ್ನೂ ಸ್ನಾನ ಗೀನ ಏನಿಲ್ಲ ಅವ್ರದ್ದು. ಇವತ್ತು ಸಂಕ್ರಾಂತಿ ಮತ್ತು ಇವತ್ತಿಗೆ ಅವರಿಗೆ ಕರೆಕ್ಟಾಗಿ 9 ಮಂತ್ಸ್ ಮುಗೀತು. ಹಾಗಾಗಿ ಸಂಕ್ರಾಂತಿದು ಒಂದು ಬೇಬಿದು ಫೋಟೋ ಶೂಟ್ ಮಾಡಬೇಕು ಅನ್ನೋದಿತ್ತು. ಇವ್ರನ್ನ ಸ್ವಲ್ಪ ಮನಗಿಸಿ ಆಮೇಲೆ ಅದನ್ನೆಲ್ಲ ರೆಡಿ ಮಾಡಿ ಕೆಲಸ ಮುಗಿಸ್ಕೊಂಡು ಮಾಡಬೇಕು ಅನ್ನೋದೈತಿ. ಸೊ ನನ್ನ ಚಾನಲ್ನ ಯಾರ್ಯಾರು ಹೊಸದಾಗಿ ನೋಡತ್ತಿರಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿರಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಡಿಂಪು ಎಷ್ಟು ಅಂತಂದರೆ ಈಗ ಬೋಳು ತಲೆ ಮಾಡೀವಿ ಒಂದಿನೂ ತೋರಿಸಿರ್ಲಿಲ್ಲ ನಾನು ವ್ಲಾಗ್ ಒಳಗೆ. 2 ಸಲ ತೋರಿಸಿದ್ರು ಕ್ಯಾಪ್ ಹಾಕಿದ್ನಿ. ಹಂಗಾಗಿ ಇವಾಗ ಹೆಂಗೆ ಕಾಣತ್ತಾಳ ಅಂತಂದು ಕಮೆಂಟ್ ಒಳಗೆ ಹೇಳ್ರಿ. ಹಂಗೆ ಆಕಿನ ಮಲಗಿಸಿದ್ವಿ. ಸೊ ಆಕಿನ ಮಲಗಿಸಿದ ಒಂದು ದೊಡ್ಡ ಕಷ್ಟ. ಆಕೆ ಮಲಗಿಸಿದ್ರಾಗ ಈಕೆ ಹೊರಗೆ ಇದ್ಲು ಎದ್ದು ಬಿಡ್ಲಿಕ್ಕೆ. ಸೊ ಇನ್ನು ಈಕಿನ್ನೂ ಒಂದು ಸ್ವಲ್ಪ ಸಮಾಧಾನ ಮಾಡಿ ಇನ್ನು ರೆಡಿ ಮಾಡಬೇಕು. ನೆಗಡಿ ಒಂದು ಸ್ವಲ್ಪ ಕಡಿಮೆ ಆಗೈತಿ. ಮೊನ್ನೆ ತೋರಿಸ್ಕೊಂಡು ಬಂದಿದ್ವಲ್ಲ, ಕಡಿಮೆ ಆಗೈತಿ. ಹಂಗಾಗಿ ಡೈಲಿ ಎರೆಯಾತಿ ಒಂದು ಸ್ವಲ್ಪ. ಇನ್ನು ಸಂಕ್ರಾಂತಿ ಅಂದ್ರೆ ಒಂಥರ ಟ್ರೆಡಿಷ್ನಲ್ ಲುಕ್ ಅಲ್ಲ, ಹಾಗಾಗಿ ಅವರಿಗೆ ಲಂಗ ಜಂಪರ್ ಇದ್ದು ಅವ್ರ ಪಪ್ಪ ತೊಗೊಂಡು ಬಂದಿದ್ದು. ಅದಕ್ಕೆ ಮ್ಯಾಚಿಂಗ್ ಒಂದು ಸ್ವಲ್ಪ ಬಳಿ ಮತ್ತು ಏನೇನು ಎಳ್ಳು ಬೆಲ್ಲ ಮತ್ತು ಕಬ್ಬು ಇದನ್ನೆಲ್ಲ ತರಿಸ್ಬೇಕು ಅಂತಂದು ಎಲ್ಲ ರೆಡಿ ಮಾಡಿಟ್ಟಿವಿ. ಇನ್ನು ಇವಳನ್ನ ರೆಡಿ ಮಾಡೋದು ಮಲ್ಕೊಂಡು ಎದ್ಲಿಕ್ಕಿ. ಸೊ ರೆಡಿ ಮಾಡತ್ತೀವಿ. ಇನ್ನು ಇದನ್ನ ಇಟ್ಕೊಂಡು ರೆಡಿ ಮಾಡೋದು. ಒಂದು ಪ್ಲೇನ್ ಒಂದು ಬೆಡ್ಶೀಟ್ ಹಾಕೀನಿ. ನಮ್ಮ ಗುಂಡ ನೋಡ್ರಿ ಮೀಸಿ ಬಡ್ಕೊಂಡು ಎಲ್ಲ ಅವರು ಸೇಮ್ 3 ಜನ ಟ್ವಿನ್ ಆಗಿಬಿಟ್ಟಾರ. ಟ್ವಿನ್ನಿಂಗು ಸೇಮ್ ಬ್ಲೂ ಆಗ್ಯಾರ. ಇವಳು ಚಂಪು ಆಟ ಆಡತ್ಬಿಟ್ಟಾಳ. ಎಷ್ಟು ಕ್ಯೂಟಾಗಿ ರೆಡಿ ಆಗ್ಯಾಳ. ಬಟ್ ಆ ಐಬ್ರೋಸ್ ಅಷ್ಟು ಒಂದು ಸ್ವಲ್ಪ ಕೊರಿಲಿಲ್ಲ. ಅಂದ್ರೆ ಕರೆಸ್ಕೊಳ್ಳಲ್ಲ ಅಂತ ಬಿಟ್ಬಿಟ್ನಿ. ಎಷ್ಟು ಕ್ಯೂಟ್ ರೆಡಿ ಆಗಿದ್ರು. ನಮ್ಮ ಗುಂಡ ನನ್ನ ಮೀಸಿ ಅಂತೂ ಎಂತಿಂಥವಾಗಿದ್ವು ಅಂದ್ರೆ ಅಷ್ಟು ದೊಡ್ಡವಾಗಿದ್ವು. ಅವನು ಮೀಸಿ ನೋಡಿದಾಗ ದೊಡ್ಡೋರು ಅನ್ಸಾತಿದ್ದ ನೋಡ್ರಿ. ಇದ್ರೊಳಗೆ ಎಷ್ಟು ದೊಡ್ಡೋರು ಅನ್ನಿಸ್ತಾನ. ಒಂದು ಸ್ವಲ್ಪ ಬೆಲ್ಲ ಇಟ್ಟೀನಿ ಮತ್ತು ಶೇಂಗಾ ಇಟ್ಟೀನಿ, ಕುಸ್ರೆಳು ಇಟ್ಟೀನಿ. ಮೇನ್ ಸಂಕ್ರಾಂತಿ ಅಂದರೆ ಏನು ಎಳ್ಳು ಬೆಲ್ಲ ಅಲ್ಲ, ಹಾಗಾಗಿ ಅದನ್ನು ಇಟ್ಕೊಂಡು ಸಿಂಪಲ್ಲಾಗಿ ಮಾಡತ್ತೀನಿ. ಹಂಗೆ ಅಲ್ಲಲ್ಲೊಂದು ಪ್ಲಾಸ್ಟಿಕ್ ಗಿಳಿ ಇದ್ದು. ಗಿಳಿ ಅಂದ್ರೆ ಏನೀಗ ಸಂಕ್ರಾಂತಿ ಬಂತಂದ್ರೆ ಗಿಡಕ್ಕೆ ಐತಲ್ಲ ಎಲ್ಲ ಪಕ್ಷಿಗಳು ಕುಂತು ಕೈ ಮಾಡಿ ಕರೀತಿರ್ತಾವಂತ ಸಂಕ್ರಾಂತಿ ಬಂದೈತಿ ಅಂತಂದು. ಹಾಗಾಗಿ ಸೊ ಅವ್ರನ್ನೆಲ್ಲ ರೆಡಿ ಆಯಿತು ಫೈನಲಾಗಿ. ಇನ್ನು ನಮ್ಮ ಗುಂಡನ ಫೋಟೋಶೂಟ್ ಮುಗಿದ್ಮೇಲೆ ಅವ್ರದ್ದು ಮಾಡ್ಬೇಕು ಅನ್ಕೊಂಡಿವಿ. ನೋಡ್ರಿ ಅವು ಎಷ್ಟು ದೊಡ್ಡ ಅನ್ಸತ್ತಾನಂದ್ರೆ ಅವ್ನು ನೋಡಿದ್ರೆ ಒಂದು 2-3 ವರ್ಷದ ಪಾಪು ಹೆಂಗದನ. ಸೊ ಇನ್ನು ನಮ್ಮ ಮನೆಯ ಮಹಾಲಕ್ಷ್ಮಿಯರು ಇವರು ಎಷ್ಟು ಕ್ಯೂಟ್ ರೆಡಿ ಆಗಿದ್ರು. ಎಲ್ಲ ಬರೀ ಒದ್ದಾಡೋದು, ಸುತ್ತ ಇಟ್ಟಿದ್ದೆಲ್ಲ ಕಿತ್ತೋದು ಹಂಗೆ ಮಾಡತ್ರು. ಹಾಗಾಗಿ ಅವ್ರ ಕೈಯಾಗ ಒಂದೊಂದು ಗಿಳಿ ಕೊಟ್ಟಿದ್ನಿ. ಇನ್ನು 9 ಮಂತ್ಸ್ ಅಂತ ಬರೀಬೇಕಲ್ಲ. ಸೊ 9 ಮಂತ್ಸ್ ಅಂತ ಹೆಂಗೆ ಬರೆಯೋದು, ಇವ್ರು ಬೇರೆ ಎಲ್ಲ ನೋಡ್ರಿ ನಮ್ಮ ಚಂಪು ಕೈ ಹಾಕ್ಬಿಟ್ಟ ಬೆಲ್ಲಕ್ಕೆ. ಹೆಂಗೆ ಬರೆಯೋದು ಅನ್ನೋ ಟೆನ್ಷನ್ ಇತ್ತು. ಇಷ್ಟಿಷ್ಟು ಕೈ ಮಾತ್ರ ಇಷ್ಟಿಷ್ಟು, ಅವ್ರ ಕೆಲಸ ಮಾತ್ರ ಇಷ್ಟು ದೊಡ್ಡವು, ಅದರಿಂದ ಓಡಾಡಬೇಕು. ಏನು ಮಾಡೋದು ಅಂತಂದು ಯೋಚನೆ ಮಾಡತ್ತೀನಿ. ಇದನ್ನು ಮಾಡಿದ್ದೇ ಕೆಡ್ಸಾತ್ರಿ ಅವರು. ನಮ್ಮ ಗುಂಡ ಇನ್ನು ಪಂಚೆ ಹಾಕಿತ್ತು ಅವ್ರಿಗೆ. ಇದು ನಮ್ಮಮ್ಮ ತೊಗೊಂಡು ಬಂದಿದ್ದು ಡ್ರೆಸ್ ಇದು ಗುಂಡಾಗ. ಸೊ ಅದ್ರ ಜೊತೆ ಆಟ ಆಡತ್ಬಿಟ್ರವರು. ನನಗೆ ಹೆಂಗೆ ಮಾಡಬೇಕು ಅನ್ನೋದು ಮೈಂಡೊಳಗೆ ಹೊಳಿಲಿಲ್ಲ. ಸೊ ಅವ್ರು 3 ಜನನ ಕುಂದ್ರಿಸಿ ಒಂದಿಷ್ಟು ರೀಲ್ಸ್ ಮಾಡಬೇಕು ಅನ್ನಿಸ್ತು. ಹಂಗೆ ರೀಲ್ಸ್ ಮಾಡಿದ್ವಿ. ನನಗೇನು ಅನ್ನಿಸ್ತು ಐಡಿಯಾ ಅಂದರೆ, ಕುಸ್ರೆಳು ತೊಗೊಂಡು ಬಂದಿವಲ್ಲ, ಆ ಕುಸ್ರೆಳಿಂದ 9 ಅಂತ ಬರೆದ್ಬಿಟ್ರೆ ಮುಗಿದು ಬಿಡುತ್ತಾ ಅಂದ್ಕೊಂಡು ಒಂಚೂರು ಬಿಡಲಿಲ್ಲ. ಆಕಿ ಹೊಳ್ದಾಗ ಈಕಿ ಡಬ್ಬ ಬಿದ್ದಾಗ ಈಕಿ ಎಷ್ಟು ಕಷ್ಟ ಅನ್ನಿಸ್ತಂದ್ರೆ ಅಷ್ಟು ಕಷ್ಟ. ಆಕಿ ನಮ್ಮ ಸಿಸ್ಟರ್ಗಂತೂ ಮಿಕ್ಕಿಬಿಟ್ಟೈತಿ. ಹೆಂಗೋ ಮಾಡಿ 1-2 ಫೋಟೋ ತೆಗೆದ್ನಿ. ಫೈನಲಾಗಿ ಡ್ರೆಸ್ ಎಲ್ಲ ಬಿಚ್ಚಿದ್ವಿ, ಬಳಿ ಅದೆಲ್ಲ ಬಿಚ್ಚಿ ಅವ್ರು ಹತ್ರಲ್ಲ ಎದಕ್ಕೂ ಏನೋ ಜಾಸ್ತಿ ಅಳಾತ್ಬಿಟ್ಟಿದ್ರು. ಇನ್ನು 3 ಜನಕ್ಕೂ ಡ್ರೆಸ್ ಹಾಕಿ ಕುಂದರ್ಸಿವಿ. ಆ ಕುಸ್ರೆಳು ಕರಗಲ್ಲ ಬಾಯಾಗಿ ಇಟ್ಕೊಂಡ್ರು ಅಂದ್ರೂ ಮುಟ್ಟಿಗೆ ತೊಗೊಂಡು ತಿನ್ನೋದು. ನಮ್ಮ ಗುಂಡ ಎಷ್ಟು ಉಡಾಳದನಂದ್ರೆ ಅಷ್ಟು ಉಡಾಳದನ. ಅವ್ರ ತಂಗಿಯಾರು ಹಿಂಗೆ ಹೊಡಿತಾನ, ಮನ್ಯಾಗ ಏನೋ ಸಾಮಾನು ಉಳಿಸಲ್ಲ, ಏನೂ ಇಲ್ಲ, ಹಂಗೆ ಅದನ. ಇವರು ಮೊದಲು ಅದ್ರಾಗ ಮುಟ್ಟಿದ್ರು ಮುನಿತಾರ ಇವ್ರು ಅದಾರ. ಸೊ ಇವ್ರು ಕುಸ್ರೆಳು ತಿನ್ನೋದ ನಮಗೆ ನೋಡಕ್ಕೆ ಮಜಾ. ಒಮ್ಮೆ ಆಕಿ ಬಾಯಂತ ಕಸ್ಕೊಳ್ತಾನ, ಒಮ್ಮೆ ತಿನ್ನಿಸ್ತಾನ, ಮತ್ತು ಇಲ್ಲಾಂದ್ರೆ ಒಮ್ಮೆ ಮುಟ್ಟಿಗೆನ ಬಾಯಾಗ ಹಾಕ್ಕೊಳ್ಳೋದು. ಇದೆಲ್ಲ ನೋಡಿ ನಂಗೆ ಒಂಥರ ಖುಷಿನೂ ಆಯಿತು. ಈಕೆ ಬರೀ ಅಳದು ನಮ್ಮ ಡಿಂಪವ. ಆಕೆ ಒಂಚೂರು ಯಾರು ಮುಟ್ಟಂಗಿಲ್ಲ, ಆಕೆ ಟಚ್ ಮಾಡೋಂಗಿಲ್ಲ. ಆಕೆ ಬ್ರಾಹ್ಮಣ್ಸ್ ಆಗಿ ಹುಟ್ಟಬೇಕಿತ್ತು. ಬಟ್ ಅಪ್ಪಿ ಹೆಂಗೆ ಆಗ್ಬಿಟ್ಟ ಅಂದ್ರೆ ಆಕೆ ವಾಲ್ಮೀಕಿದೊಳಗೆ ಹುಟ್ಬಿಟ್ಟಾಳ. ಬಟ್ ಏನೂ ಮಾಡೋಕ್ಕಾಗಲ್ಲ. ಈಕೆ ಮುಟ್ಟಂಗಿಲ್ಲ, ಯಾರು ಟಚ್ ಮಾಡೋಂಗಿಲ್ಲ, ದೂರಿಂದನೇ ಆಕೆಗೆ ಆ ಥರ ಅದಾಳ. ಸೊ ಹಂಗೆ ಕುಸ್ರೆಳನ್ನ ತಿನ್ಸಾತಿದ್ವಿ ಎಲ್ರಿಗೂ. ಇದು ಅದ್ರಾಗ ನಮ್ಮ ಚಂಪು ಡಿಂಪದು ಮೊದಲು ಸಂಕ್ರಾಂತಿ ಅಲ್ಲ, ಎಲ್ಲಿಗಾದರೂ ಹೋಗಿ ಬರಬೇಕು ಅನ್ನೋದು ಐಡಿಯಾ ಇತ್ತು. ನೋಡೋಣ, ಹೋಗೋದಾತಂದರೆ ಅದನ್ನು ವ್ಲಾಗೊಳಗೂ ಹಾಕ್ತೀನಿ ನಿಮಗೆ. ಹಂಗೆ ಮಧ್ಯಾಹ್ನ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಇನ್ನು ಈವ್ನಿಂಗ್ ಅಡುಗೆ ಅದನ್ನೆಲ್ಲ ಮಾಡಬೇಕಲ್ಲ, ಟೀ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಸೊ ಒಂದು ಸ್ವಲ್ಪ ಚಹಾ ಕಾಸಿದ್ನಿ. ಚಹಾ ಕುಡಿದು ಇನ್ನೇನು
ಫ್ರೆಶ್ ಆಗಿ ಒಂದು ಸ್ವಲ್ಪ ಅಡುಗೆ ಅದನ್ನೆಲ್ಲ ಮಾಡಿದ್ರೆ ಆಯಿತು ಅಂತ ಅನ್ನೋದ್ರಾಗನ ಡಿಂಪು ಆ ಸೈಡ್ ಬಂದಳು. ನಾವು ಈಗ ಮುಂಜಾನೆ ಮಜ್ಜಿಗೆ ಸಾರು ಮಾಡಿದ್ನ ಅದು ಇತ್ತು. ಒಂದು ಸ್ವಲ್ಪ ಮಧ್ಯಾಹ್ನಕ್ಕೆ ಆಯ್ತು. ಇನ್ನು ಈವ್ನಿಂಗು ಜಾಸ್ತಿ ಜನ ಆಗ್ತೀವಲ್ಲ ಅಂತಂದು ಬ್ಯಾಳೆ ಅದನ್ನೆಲ್ಲ ಹಾಕಾತೀನಿ. ನಿಮ್ಗೆ ಇದು ಫೋಟೋಶೂಟ್ ಹೆಂಗಾಯಿತು ಅಂತ ಕಮೆಂಟ್ನೊಳಗೆ ಹೇಳ್ರಿ. ಹಂಗೆ ನನಗೆ ಜಾಸ್ತಿ ಲಾಗ್ಸ್ ಕಮೆಂಟ್ಸ್ ಬರತ್ತಾವು. ಅದನ್ನೆಲ್ಲ ಓದಿದಾಗ ಭಾಳ ಖುಷಿ ಆಗುತ್ತೆ ನನಗೆ. ನನ್ನ ವಿಡಿಯೋಸ್ ಇಲ್ಲೆಲ್ಲ ನೋಡತ್ತಾರಲ್ಲ, ರೆಬ್ ಕವಿಯಿಂದ ಮತ್ತು ಮಾಲಿಂಗ್ಪುರು ಈ ಕಡೆ ನಮ್ಮ ಕಡೆ ಅಮೀನ್ಗಡ ಅದೆಲ್ಲ ನೋಡತ್ತಾರ. ಸೊ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತಿತ್ತು ಇವರೆಲ್ಲ ಕಮೆಂಟ್ಸ್ ಮಾಡೋದು ನೋಡಿ. ಒಂದು ಸಾರಿ ಹಜಾರ್ಯಾಗೆ ಬನ್ನಿ ಅಂತಂದು ನಮ್ಮ ಸಿಸ್ಟರ್ ಒಬ್ಬಳು ಮೆಸೇಜ್ ಮಾಡಿದ್ಲು. ಅದನ್ನು ನೋಡಿದಾಗ ಮತ್ತು ಏನಾದರೂ ಕೇಳ್ತಿರ್ತಾರಲ್ಲ ಅದನ್ನೆಲ್ಲ ನೋಡಿದಾಗ ನನ್ನ ಫ್ಯಾಮಿಲಿನೂ ಇಷ್ಟಪಡ್ತಾರೆ, ನನ್ನೂ ಇಷ್ಟಪಡ್ತಾರೆ ಅಂತ ನಂಗೆ ಇನ್ನೂ ಜಾಸ್ತಿ ಹುಮ್ಮಸ್ಸು ಬರತ್ತೈತಿ. ಏನಾದರೂ ಅಟ್ರ್ಯಾಕ್ಟಿವ್ ಮಾಡಬೇಕು ವಿಡಿಯೋಸು ಅಂತ ಅಂದು. ಬಟ್ ಆದಷ್ಟು ಮಾಡ್ತೀನಿ. ಬಟ್ ಇವಾಗ ಪ್ರೆಸೆಂಟ್ ಸ್ವಲ್ಪ ಏನೋ ಏರುಪೇರು ಆಗ್ಬೋದು. ನಿಮ್ಮ ಪ್ರೋತ್ಸಾಹ ಹಿಂಗೆ ಇತ್ತು ಅಂದ್ರೆ ಖಂಡಿತ ನಾನು ಚಲೋ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಾನು ಬ್ಯಾಳೆ ಸಾರು ಮಾಡಿ ಅನ್ನ ಒಂದು ಸ್ವಲ್ಪ ಮಾಡಿಟ್ಬಿಟ್ರೆ ಆಯಿತು ಅಂದ್ಕೊಂಡು. ಆ್ಯಂಡ್ ಇನ್ನೊಂದು ಏನಂತಂದ್ರೆ ನಮ್ಮ ಮನೆಯವರಿಗೆ ಲೀವ್ ಕೊಟ್ಟಿದ್ದಾರೆ, 1 ವೀಕ್ ಕೊಟ್ಟಿದ್ದಾರೆ ಲೀವು. ಸೊ ಅದನ್ನು ನಾನು ನಿನ್ನೆ ಲಾಗಲ್ಲಿ ಹೇಳಿದ್ನಲ್ಲ, ಲೀವ್ ಕೇಳಕ್ಕೆ ಒಂದು ಲೆಟ್ರ್ ಬರ್ದಾರ ಅಂತಂದು ಲೀವ್ ಸ್ಯಾಂಕ್ಷನ್ ಮಾಡ್ಯಾರ. 1 ವೀಕ್ 6 ಡೇಸ್ ಲೀವ್ ಕೊಟ್ಟಾರ. ಸೊ ಅವರಿಗೂ ಯಾಕೆ ಎಂದೂ ಹೇಳಿದ್ದಿಲ್ಲ ಅವರು. ನಾನು ಇನ್ನೂ ಡ್ಯೂಟಿಗೆ ಜಾಯ್ನ್ ಆಗೋದು 2 ದಿನ ಇದ್ದಾಗ ಅಡ್ವಾನ್ಸ್ ಎಲ್ಲ ಪ್ಯಾಕ್ ಮಾಡೋರು, ನೀಟಾಗಿ ಇಟ್ಕೊಂಡು ಹೋಗೋರು. ಬಟ್ ಈ ಸಾರಿ ಅಂತೂ ಅವ್ರಿಗೆ ಹೋಗಕ್ಕೆ ಮನಸ್ಸೇ ಇಲ್ಲ, ಪಾಪು ಬಿಟ್ಟು. ನನಗೆ ಯಾಕೋ ಮನಸ್ಸೇ ಇಲ್ಲಮ್ಮ, ಇನ್ನೊಂದು ವೀಕ್ ಇರ್ಬೇಕು ಅನ್ಸತೈತಿ ಅಂತಂದು ಅವ್ರು ಒಂಥರ ಹೇಳುವಾಗ ಒಂದು ಸ್ವಲ್ಪ ಅನ್ನಿಸ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ನಾನು ಆದಷ್ಟು ದೇವ್ರ ಹತ್ರ ಬೇಡ್ಕೊಂಡಿದ್ದೆ 1 ವೀಕ್ ಆದರೂ ಕೊಡಲಿ ಅಟ್ಲೀಸ್ಟ್ ಅಂತಂದು. ಸೊ ಫೈನಲಾಗಿ 1 ವೀಕ್ ಕೊಟ್ಟಾರ. ಇನ್ನೂ ಹೋಗಿಲ್ಲ, ಇನ್ನೂ ಒಂದು 6 ಡೇಸ್ ಇರ್ತಾರೆ. ನಮ್ಮ ಗುಂಡ ಪೈಪ್ ಮುರಿದ್ಬಿಟ್ಟಾನ ಸಿಂಕಿಂದು. ಆಟಾಡಕ್ಕಂತಂದು ಹೋಗಣ್ಲ, ಸಿಂಕ್ನಿಂದ ಪೈಪ್ ಮುರಿದು ಅದ್ರೊಳಗೆ ಸಿಗಿಸ್ಬಿಟ್ಟಾನ. ಎಷ್ಟು ಕಿಡಿಕೆಡೆಗೇನಂದ್ರೆ ಏನು ಉಳ್ಯಾವಲ್ದು ಮನೆಯ ಸಾಮಾನು. ಇನ್ನು ಅದು ಒಂದು ರಿಪೇರಿ ಮಾಡಿಸೋದೊಂದು. ಇಲ್ಲಿ ಹೊರಗೆ ನಮಗೂ ಗೊತ್ತಿದ್ದಿಲ್ಲ. ಹೊರಗೆ ಹುಡುಗರೆಲ್ಲ ಆಟ ಆಡತ್ತಿದ್ರಲ್ಲ ಈವ್ನಿಂಗು, ಆ ಟೈಮಾಗ ಹೇಳಿದ್ರಿಲ್ಲ ಈ ಥರ ಮುರಿದಾನ ಅಂತಂದು. ಆ ಕಡೆ ಇನ್ನು ಊಟ ಮಾಡಿಸಿದ್ರು, ಅವ್ರು ಚಿಕ್ಕಿ ಊಟ ಮಾಡಿಸಾತಿದ್ರಿ ಗುಂಡುಗ ಮತ್ತು ಈಗಿಗೆ. ಅಂಶಿಕಾ ಮಲ್ಕೊಂಡಿದ್ಲು, ಹಾಗಾಗಿ ಆಕೆ ಬಿಟ್ಟಿದ್ರು. ಊಟ ಮಾಡಿಸಿ ನೀರು ಕುಡಿಸ್ದಾಗ ನಾನು ಕಿಟಕಿ ಒಳಗೆ ಅಡುಗೆ ಮಾಡತ್ತಿದ್ನಲ್ಲ, ಅಲ್ಲಿಂದ ಹಾಯ್ ಮಾಡತ್ತಿದ್ನಿ. ಒಂದು ಸ್ವಲ್ಪ ಎಲ್ಲೇ ಇರಲಿ ಮಕ್ಕಳಿಗೆ ನಮ್ಮ ಧ್ವನಿ ಕೇಳಿಸ್ಬೇಕು, ಕನೆಕ್ಟ್ ಇರಬೇಕು ಅಂದ್ರೆ ಭಾಳ ಹ್ಯಾಪಿಯಾಗಿರ್ತಾವೆ. ಅವು ಯಾರ ಹತ್ರ ಆದ್ರೂ ಹೋಕ್ಕವು. ಒಬ್ಬೊಬ್ರಿಗೆ ಪ್ರಾಬ್ಲಮ್ ಇರ್ತಾರೆ, ನಮ್ಮ ಮಕ್ಕಳು ಯಾರ ಹತ್ರ ಹೋಗಲ್ಲ, ಬರೀ ಅಳ್ತಾರ ಅಂತಂದು. ಬಟ್ ನೀವು ಆ ಟೈಮಲ್ಲಿ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಕನೆಕ್ಷನ್ ಇರಬೇಕು. ಸಡನ್ನಾಗಿ ಕೊಟ್ಟು ಹೋಗ್ಬಿಡ್ಬೇಡ್ರಿ. ಅವ್ರ ಕಡೆ ಕೊಟ್ಟು ನೀವು ಅವ್ರ ಜೊತೆ ನೀವು ಕುಂದ್ರಿ. ಅವ್ರ ಹತ್ರನ ಕುಂತ್ರೆ ಅವ್ರಿಗೂ ಒಂದು ಸ್ವಲ್ಪ ನಮ್ಮ ಮಮ್ಮಿ ಇಲ್ಲಿದಾರ, ನಮ್ಮ ಡ್ಯಾಡಿ ಇಲ್ಲಿದಾರ ಇರಬೇಕು ಅಂತ ಅನ್ಸುತ್ತೆ. ಇನ್ನು ನಾನು ಸಾಂಬಾರು ಒಗ್ಗರಣೆ ಕೊಡತ್ತೀನಿ. ಫಸ್ಟ್ ಎಲ್ಲ ಕುದಿಸ್ಕೊಂಡ್ಬಿಡ್ತೀನಿ. ಕುದಿಸ್ಕೊಂಡು ಸ್ವಲ್ಪ ಕುದಿಸುವಾಗನ ನಾನು ಅರಿಶಿನ ಹಾಕಿರ್ತೀನಿ. ಹಂಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿರ್ತೀನಿ, ಯಾಕಂದ್ರೆ ಉಕ್ಕಬಾರ್ದಂತಂದು. ಸೊ ಇನ್ನು ಒಗ್ಗರಣೆ ಕೊಡುವಾಗ ಬೆಳ್ಳುಳ್ಳಿ, ಕರಿಬೇವು, ಎಣ್ಣೆ, ಜೀರಿಗೆ, ಸಾಸಿವೆ ಹಾಕಿ ಖಾರ, ನಮ್ಮದು ಮಸಾಲೆ ಖಾರ ಯೂಸ್ ಮಾಡ್ತೀವಿ ನಾವು. ಹಾಗಾಗಿ ಮಸಾಲೆ ಖಾರನ ಎಣ್ಣೆ ಒಳಗೆ ಫ್ರೈ ಮಾಡಿದ್ರೆ ಟೇಸ್ಟ್ ಆಗುತ್ತೆ. ಸೊ ಅದನ್ನು ಫ್ರೈ ಮಾಡಿ ಉಳಿದಿದ್ದನ್ನೆಲ್ಲ ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀರು ಕುದಿಸ್ಕೊಂಡು ಆಮೇಲೆ ಕೊತ್ತಂಬರಿ ಹಾಕ್ಕೊಂಡ್ಬಿಡೋದು. ಭಾಳ ಅಂದ್ರೆ ಭಾಳ ಟೇಸ್ಟ್ ಬರುತ್ತೆ. ಇಲ್ಲಿ ಈ ಹಲಗಲಿ ಒಳಗೆ ಎಲ್ಲರೂ ಮಸಾಲೆ ಖಾರ ಯೂಸ್ ಮಾಡ್ತಾರೆ. ಅಲ್ಲಿ ನಮ್ಮ ತವ್ರ ಮನೆಯೊಳಗೆ ಗೊಡ್ಡ ಖಾರ ಪುಡಿನ. ಇನ್ನೇನೋ ಚಂಪು ಎರಿಬೇಕು. ಸೊ ನೆಗಡಿ ಎಲ್ಲ ಕಡಿಮೆ ಆಗೈತಿ, ಎರಿಬೇಕು ಅಂತಂದು ಎರ್ಸಾತಿದ್ವಿ. ನಮ್ಮ ತಂಗಿನ ಎರಿಯಾತಿದ್ಲು. ನಮ್ಮ ಅತ್ತೆ ಒಂದು ಸ್ವಲ್ಪ ಊರಿಗೆ ಹೋಗ್ಯಾರ. ನಮ್ಮ ಹಸ್ಬೆಂಡು ನಮ್ಮ ಅತ್ತೆ ಇಬ್ಬರು ಹೋಗ್ಯಾರ ಒಂದು ಸ್ವಲ್ಪ ಊರಿಗೆ. ಹಾಗಾಗಿ ಅವ್ರು ಬರೋದು ಲೇಟ್ ಆಯ್ತು. ಈಕೆನ ಎರಿಯಾತಿದ್ಲು. ನಾನು ಪ್ರೆಸೆಂಟ್ ಇವಾಗ 1-2 ಥರದ್ದು ಆಯಿಲ್ನ ಯೂಸ್ ಮಾಡತ್ತೀನಿ ಅವರಿಗೆ. ಒಂದು ಆಲ್ಮಂಡ್ ಆಯಿಲ್ ಯೂಸ್ ಮಾಡತ್ತೀನಿ, ಇನ್ನೊಂದು ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ನ ಯೂಸ್ ಮಾಡತ್ತೀನಿ. ಸೊ ಇದು ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ನ ಸ್ವಲ್ಪ ಬಿಸಿ ಮಾಡಿ ನೆತ್ತಿಗೆಲ್ಲ ಹಾಕ್ತೀವಿ, ಮತ್ತು ಕಿವ್ಯಾಗ ಮೂಗಿಗೆ ಒಂದು ಸ್ವಲ್ಪ ಹಾಕಿರ್ತೀವಿ. ಇನ್ನು ಇದು ಏನೈತಲ್ಲ ಆಲ್ಮಂಡ್ ಆಯಿಲು ಜಸ್ಟ್ ಬಾಡಿಗೆಲ್ಲ ಹಚ್ಚಿ, ಮುಖಕ್ಕೆಲ್ಲ ಹಚ್ಚಿ ಒಂದು ಸ್ವಲ್ಪ ಮಸಾಜ್ ಮಾಡಿ ಎರಿತೀವಿ. ಇನ್ನು ಎರೆದ ಮೇಲೆ ಅವರು ಮಕ್ಕಳು ಹೆಂಗಂದ್ರೆ ಎಲ್ಲರೂ ಮಲ್ಕೋತಾರಂತ ಎರೆದ ತಕ್ಷಣ ಇವ್ರು ಮಲ್ಕೊಳ್ಳೋದೇ ಇಲ್ಲ, ಏನಾದರೂ ಊಟ ಬೇಕು. ಹಂಗಾಗಿ ಸ್ವಲ್ಪ ಜೀನಿ ತೊಗೊಂಡು ಬಂದೀನಿ. ಸೊ ಅದನ್ನು ಮಾಡಿ ತಿನ್ಸಾಕ ಇವತ್ತು ರೆಡಿ ಮಾಡಿದ್ನಿ. ಸೊ ಕಂಪ್ಲೀಟ್ ಡೀಟೇಲ್ಸ್ನ ನೆಕ್ಸ್ಟ್ ಲಾಗ್ ಒಳಗೆ ಹೇಳ್ತೀನಿ. ನಾನು ಜೀನಿನ ಎದಕ್ಕೆ ತೊಗೊಂಡು ಬನ್ನಿ, ಯಾವ ಥರ ಐತಿ, ಎಷ್ಟೆಲ್ಲ ಸೇಫ್ ಐತಿ ಅಂತಂದು. ನಾನು 1-2-3 ಸಾರಿ ಯೂಸ್ ಮಾಡಿದ ಮೇಲೆ ಹೇಳಕ್ಕೆ ಚಂದಲ್ಲ. ಹಂಗಾಗಿ ಇನ್ನೇನವರಿಗೆ ನೈಟ್ ಊಟ ಎಲ್ಲ ಮಾಡಿಸಿ, ಒಬ್ಬಳು ಚಂಪು ಮಲ್ಕೊಂಡ್ಲು ಊಟ ಮಾಡಿಸಿದ ತಕ್ಷಣ. ಗುಂಡನೂ ಮಲ್ಕೊಂಡ. ಬಟ್ ನಮ್ಮ ಡಿಂಪು ಮಲ್ಕೊಳ್ಳಿಲ್ಲ. ಕುಂಚಿಗೆಲ್ಲ ಕಟ್ಟೀನಿ. ಇವಾಗ ಥಂಡಿ ಭಾಳ ಐತಿ, ಭಾಳ ಕುಂಚಿಗೆ ಆಯಿತು, ಸಾಕ್ಸತಿ ಎಲ್ಲ ಹಾಕ್ರಿ.
ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋನು ಇನ್ನೊಂದು ಸಲ ಹೇಳ್ತೀನಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ಎಲ್ಲರಿಗೂ ಆಯುಷ್ಯ ಆರೋಗ್ಯ ಸಂಪತ್ತು ಎಲ್ಲ ಕೊಟ್ಟು ಕಾಪಾಡಲಿ. ಸೊ ಇನ್ನು ನೈಟ್ ಇದು ನೈಟದ್ದು ಲಾಗ್ ಇದು. ಕರೆಕ್ಟ್ ಟೈಮು 3:30 ಏನೋ ಆಗಿತ್ತು. ಇಬ್ಬರು ಎದ್ದು ಆಡಾಡ್ತಾರೆ. ಸೊ ಅವ್ರ ಡ್ಯಾಡಿ ಕರ್ಕೊಂಡಿದ್ರು, ಒಬ್ಬಳನ್ನ ನಾ ಕರ್ಕೊಂಡಿದ್ನಿ. ಎಷ್ಟು ಆಟ ಆಡ್ತಾರಂದ್ರೆ ಜಾಸ್ತಿ ಮಲ್ಕೊಳ್ಳೋಣವಲ್ರಿ ಇವಾಗ. ಈಗ ಮಲ್ಕೊಳ್ಳೋದು ಹೋಗ್ಬಿಟ್ಟೈತೆ ಅವ್ರಿಗೆ. ಇವಾಗ ಅವ್ರಿಗೆ ಏನಂತಂದ್ರೆ ಈ ಜಾಸ್ತಿ ನಮ್ಮಮ್ಮಗ ನನಗೆ ಜಾಸ್ತಿ ಮಲ್ಕೊಳ್ಳೋದೇ ಇಲ್ಲಮ್ಮ, ಬರೀ ಅಡ್ಡಾಡ್ತಾರೆ ಆಟ ಆಡ್ತಾರೆ ಅನ್ನಿ. ಅವ್ರಿಗೇನಾದರೂ ಅಟ್ರ್ಯಾಕ್ಟಿವ್ ವಸ್ತು ಕಂಡು ಅಂದ್ರೆ ಅವ್ರಿಗೆಲ್ಲ ಐತಲ್ಲ ಹಿಡ್ಕೋಬೇಕು ಅನ್ಸುತ್ತಂತ, ಹಂಗೆ ಬಿಡಬಾರ್ದು ಅನ್ಸುತ್ತಂತ. ಹಂಗಾಗಿ ಅಷ್ಟು ಓಡಾಡ್ತಾರಂತವ್ರು. ನಿದ್ದೆ ಕಡಿಮೆ ಅಂತ. ಇನ್ನು ಟೈಮ್ ತೋರಿಸ್ತಿದ್ದೀನಿ ನೋಡಿರಿ, 3:54 ಆಯ್ತು. 3:30ಗೆ ಎದ್ದು ಕುಂತೀವಿ. ಇವ್ರನ್ನ ನೋಡಿ ನೋಡಿ ನಂಗಂತೂ ಸಾಕಾಗ್ಬಿಟ್ಟೈತಿ. ಎಂದಾರ ನಿದ್ದೆ ಮಾಡಿಸ್ಕೊಡ್ತಾರ ಏನೋ, ಏನು ಸಿಗುತ್ತಾ ಅದನ್ನ ಹಿಡ್ಕೊಂಡು ಹೋಗ್ತಾರೆ. ಒಂದು ರೆಸ್ಟಿಗೆ ಮಾಡಿದ್ದು ಅರ್ಬಿ ತೆಗೆದು ಬೇರೆ ಕಡೆ ಇಟ್ಟರು ಅದನ್ನೂ ತೊಗೊಳಕ್ಕೆ ಹೋಗ್ತಾರೆ. ಟಾಯ್ಲೆಟ್ ಮಾಡಿದ್ದು ಅರ್ಬಿ ಇಟ್ಟರು ಬೇರೆ ಕಡೆ ತೊಗೊಂಡೋಗಿ ಹೋಗ್ತಾರೆ. ಇವ್ರ ಸಲುವಾಗಿ ಇನ್ನು ಎದ್ದು ಬೇರೆ ಕಡೆ ಇಟ್ಟು ಬರ್ಬೇಕು ನೋಡಿ, ಹೊರಗೆ ಹೋಗಿ ರೂಮ್ ಬಿಟ್ಟು. ಆ ಥರ ಆಗ್ಬಿಟ್ಟೈತಿ. ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇದ್ರಾಗ ಏನು ಇಷ್ಟ ಆಯಿತು ಈ ಲಾಗ್ ಒಳಗೆ ಅಂತ ಕಮೆಂಟ್ ಮಾಡಿರಿ. ಹಂಗೆ ಚಂಪು ಡಿಂಪುದು ಡ್ರೆಸ್ ಹೆಂಗಾಗಿತ್ತು, ಮತ್ತು ಅವ್ರದ್ದು ಫೋಟೋಶೂಟ್ ಯಾವ ಥರ ಸಿಂಪಲಾಗಿ ಮಾಡಿದ್ನಿ ಅದು ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್. ಲವ್ ಯು ಆಲ್. ಟೇಕ್ ಕೇರ್.